ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ ಗೆ ಸ್ವಾಗತ. ಇವತ್ತು ನನ್ನ ಕಿಚನ್ ಅಲ್ಲಿ ನಾನು ಮಲೈ ಮೇಥಿ ಮಟರ್ ವಿತ್ ಬಟರ್ ಮಾಡ್ತಾ ಇದ್ದೀನಿ. ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಫಸ್ಟ್ ಇದು ನಾರ್ಮಲ್ ಪೀಸ್ ತಗೊಂಡಿದ್ದೀನಿ ನಾನು. ಡೈಲಿ ಇವಾಗ ಸಿಗುತ್ತಲ್ವಾ ಅದು, ಫ್ರೋಸನ್ ಇಲ್ಲ. ನೋಡಿ ಅದನ್ನ ಒಂದು ಬೌಲ್ ನ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಒಂದು ವಿಷಲ್, ಸ್ವಲ್ಪ ಸಾಲ್ಟ್ ಸ್ವಲ್ಪ ಶುಗರ್ ಕಲರ್ ರಿಟೈನ್ ಮಾಡಕ್ಕೆ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಹೇಳಿದ್ದೀನಿ. ಲಾಕ್ ಮಾಡ್ಬಿಟ್ಟು ಒಂದು ಸ್ವಲ್ಪ ನೀರ್ ಹಾಕಿ ಸಾಕಷ್ಟೇನೆ ಒಂದು ವಿಷಲ್ ಕೂಗಿಸ್ಕೊಂತೀನಿ. ಕೂಗಿಸ್ಕೊಂಡು ನಂತರ ತೋರಿಸ್ತೀನಿ. ನೋಡಿ ಅದಕ್ಕೆ ಏನೇನ್ ಬೇಕು ಅಂತ ನಾನೆಲ್ಲ ಒಂದು ತಟ್ಟಿನಲ್ಲಿ ತೆಗೆದಿಟ್ಕೊಂಡಿದೀನಿ. ನೋಡಿ ಕೂಗಿದ್ಮೇಲೆ ಇದನ್ನ ಫ್ರೆಶರ್ ರಿಲೀಸ್ ಆದ್ಮೇಲೆ ನೋಡಿ ಈ ತರ ಬಟಾಣಿನ ಸ್ಟ್ರೈನ್ ಮಾಡ್ಬಿಡ್ಬೇಕು. ಸ್ಟ್ರೈನ್ ಮಾಡ್ಬಿಟ್ಟು ಆ ಬಿಸಿನ ತಣ್ಣಗ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರ್ನ ಅದ್ರ ಮೇಲೆ ಕೋಲ್ಡ್ ವಾಟರ್ನ ಅದ್ರ ಮೇಲೆ ನಾರ್ಮಲ್ ನಾವು ಕುಡಿತೀವಲ್ವ ಅದೇ ವಾಟರ್ನ ಅದ್ರ ಮೇಲೆ ಸುಟ್ಬಿಟ್ಟು ಸ್ವಲ್ಪ ಬಿಸಿ ಆರುತ್ತೆ, ಕಲರ್ ಚೆನ್ನಾಗಿರುತ್ತೆ. ನೋಡಿ ಮಾಡ್ಬಿಟ್ಟು ಅದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ ಇದು. ಚಪಾತಿ, ಪರೋಟ, ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಏನೇನ್ ಬೇಕು ಅಂತ ತೋರಿಸ್ತೀನಿ. ನೋಡಿ ಒಂದು ಬೌಲ್ ಫುಲ್ಲು ನಾನು ಮೇಥಿ ಸೊಪ್ಪು ತಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು. ಅದು ಮೆಂತ್ಯ ಸೊಪ್ಪು ಬಿಡಿಸುವಾಗ ಎಂಡಿಂಗ್ ಅಲ್ಲಿ ಕೆಳಗಡೆ ಇರೋದು ಎರಡೇ ಎರಡೆಲ್ಲ ತೆಗೆದು ಬಿಡ್ಬೇಕು, ಕಹಿ ಬರಲ್ಲ ಅವಾಗ. ನೋಡಿ ಒಂದು ಬೌಲ್ ಬಟಾಣಿ ಮತ್ತೆ ಮನೆಯಲ್ಲೇ ಮಾಡಿರೋ ಕೆನೆ, ಅದೇ ಮಲೈ ಅನ್ನೋದು, ಅದನ್ನ ತೆಗೆದಿಟ್ಕೊಂಡಿದ್ದೀನಿ ನಾನು. ಫ್ರೀಸರ್ ಅಲ್ಲಿ ಇಟ್ಕೊಂಡಿರ್ತೀನಿ. ಮತ್ತೆ ಈ ಕಡೆ ನೋಡಿ ಎರಡು ಟೊಮೊಟೊ ತಗೊಂಡಿದ್ದೀನಿ, 1.5 ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ, ಒಂದು 2-3 ಗ್ರೀನ್ ಚಿಲ್ಲಿಸ್ ತಗೊಂಡಿದ್ದೀನಿ, ಮತ್ತೆ ಒಂದು 10 ಕ್ಯಾಶು, ಓಲ್ ಕ್ಯಾಶು ಅದು ನೆನೆ ಹಾಕೊಂಡಿದ್ದೀನಿ. ಮತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಸ್ವಲ್ಪ ಕಮ್ಮಿ ಧನಿಯಾ ಪೌಡ್ರು, ಮತ್ತೆ ಜೀರಾ ಪೌಡ್ರು, 1/4 ಸ್ಪೂನ್ಗಿನ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರು, ಮತ್ತೆ ಆಮ್ಚೂರ್ ಪೌಡ್ರು, ಮತ್ತೆ ಅರಿಶಿನ, ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ. ಇಷ್ಟು ತಗೊಂಡಿದ್ದೀನಿ. ಇಷ್ಟು ಮಾತ್ರನೇ ಇದಕ್ಕೆ ಬೇಕಾಗಿರೋದು. ಸ್ವಲ್ಪ ಶುಗರ್ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಕ್ಕೆ, ಸಾಲ್ಟ್ ಅಷ್ಟೇನೆ. ನೋಡಿ ಇವಾಗ ಹೇಗ್ ಪ್ರಾಸೆಸ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಆಮ್ಚೂರ್ ಪೌಡರ್ ಅಂದ್ರೆ ಏನಿಲ್ಲ, ಅದು ಡ್ರೈ ಮ್ಯಾಂಗೋ ಪೌಡರ್. ನೋಡಿ ಎವರೆಸ್ಟ್ ನಾನು ಇಟ್ಕೊಂಡಿದ್ದೀನಿ, ಇವಾಗ ತೋರಿಸ್ನಲ್ಲ ಅದೇನೆ. ನೋಡಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಬಟರ್ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಬಟರ್ ಇಲ್ಲ ಅಂದ್ರೆ ಆಯಿಲ್ ಕೂಡ ಯೂಸ್ ಮಾಡ್ಕೋಬಹುದು. ಬಟರ್ ಹಾಕಿದ್ರೆ ರಿಚ್ ಟೇಸ್ಟ್ ಅಷ್ಟೇನೆ. ನೋಡಿ ಬಟರ್ ಸ್ವಲ್ಪ ಹಾಕೊಂಡು, ನಾನು ನಂದಿನಿ ಬಟರ್ ಕಾಯಿಸೋಕ್ ತರ್ತೀನಲ್ಲ ಅವಾಗ ಅದ್ರಲ್ಲಿ ಸ್ವಲ್ಪ ಕಟ್ ಮಾಡ್ಬಿಟ್ಟು ಕ್ಯೂಬ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಅದನ್ನ ಈ ತರ ಡಿಶಸ್ ಮಾಡುವಾಗ ನಾನು ಯೂಸ್ ಮಾಡ್ಕೊಂತೀನಿ. ನೋಡಿ ಇವಾಗ ಬಟರ್ ಸ್ವಲ್ಪ ಕರಗ್ತಾ ಇದೆ. ಕರಗದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ ಆನಿಯನ್ನು, ಅದನ್ನ ಸೇರಿಸ್ಕೊಳ್ಳೋಣ. ಆನಿಯನ್ನು, ಗ್ರೀನ್ ಚಿಲ್ಲೀಸ್, ಅದೇ ಖಾರಕ್ಕೆ ಗ್ರೀನ್ ಚಿಲ್ಲೀಸ್ ಎರಡು. ತುಂಬಾ ಖಾರ ಇದ್ರೆ ಈ ತರ ಗ್ರೇವಿಗಳೆಲ್ಲ ಚೆನ್ನಾಗಿರಲ್ಲ, ಮೈಲ್ಡ್ ಆಗಿರ್ಬೇಕು. ನೋಡಿ ಆನಿಯನ್ ಸ್ವಲ್ಪ ಫ್ರೈ ಆಗ್ಬೇಕು. ಸ್ವಲ್ಪ 1-2 ನಿಮಿಷ ಅದನ್ನ ಫ್ರೈ ಮಾಡ್ಕೊಂಡು, ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಸಾಲ್ಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಟೊಮೆಟೊ ಸೇರಿಸ್ಕೊಳ್ಳೋಣ. ಇದು ಮಾಡಿ ನೋಡಿ, ಇವಾಗ ಸೀಸನಲ್ ಬಟಾಣಿ ಇನ್ನೂ ಸಿಗುತ್ತೆ, ಮೆಂತ್ಯ ಸೊಪ್ಪು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನೀವು ಫ್ರೆಶ್ ಕ್ರೀಮ್ ಅಂಗಡಿನಲ್ಲಿ ತಗೊಳ್ತೀರಾ, ಮನೆಯಲ್ಲೇ ಕೆನೆ ಬರುತ್ತಲ್ವಾ ಹಾಲ್ದು, ಅದನ್ನ ತೆಗೆದು ಇಟ್ರೆ ಅದನ್ನೇ ಒಂದು ಫ್ರೀಸರ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಈ ತರ ನೀವು ಮಾಡುವಾಗ ಯೂಸ್ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಮನೆಯಲ್ಲೇ ಮಾಡಿದ್ದಲ್ವಾ ಚೆನ್ನಾಗಿರುತ್ತೆ. ನೋಡಿ ಟೊಮೆಟೊ ಹಾಕೊಂಡು ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ. ನೋಡಿ ಮುಚ್ಚಿಬಿಟ್ಟು ನಾನು ಫ್ರೈ ಮಾಡ್ಕೊಂತೀನಿ. ಇದನ್ನ ಒಂದು 3-4 ನಿಮಿಷ ತರ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದ್ರೆ ಬೇಯಿಸ್ಕೋಬೇಕು ಸ್ವಲ್ಪ. ನೋಡಿ ಇವಾಗ ಇದಕ್ಕೆ ನಾನು ಅದೇ ಇಟ್ಟಿದ್ನಲ್ವಾ ಧನಿಯಾ ಪೌಡ್ರು ಸ್ವಲ್ಪ, ಆಮ್ಚೂರ್ ಪೌಡ್ರು ಸ್ವಲ್ಪ, ಮತ್ತೆ ರೆಡ್ ಚಿಲ್ಲಿ ಪೌಡ್ರು, ಮತ್ತೆ ಜೀರಾ ಪೌಡ್ರು, ಮತ್ತೆ ಸ್ವಲ್ಪ ಟರ್ಮರಿಕ್, ಇಷ್ಟನ್ನು ಇದೆಲ್ಲ ಸೇರಿಸ್ಕೊಂಡ್ ಬಿಡ್ತೀನಿ. ಇದು ಆಯಿಲ್ ಹಾಕಿದ್ದೀನಲ್ವಾ, ಬಟರ್ ಹಾಕಿದ್ದೀನಲ್ವಾ, ಅದರಿಂದ ಆ ಬಟರ್ ಅಲ್ಲೇ ಸ್ವಲ್ಪ ಫ್ರೈ ಆದ್ರೆ ಹಸಿ ಇದೆಲ್ಲ ಚೆನ್ನಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ನಾವು ಲಾಸ್ಟ್ ಪ್ರಾಸೆಸ್ ಬೇಗ ಮುಗಿಸ್ತೀವಿ, ಅದರಿಂದ ಇವಾಗ್ಲೇ ಹಾಕ್ಬಿಟ್ರೆ ಬಟರ್ ಇಲ್ಲ ಆಯಿಲ್ ಯಾವ್ದಲ್ಲ ಅದು ಸರಿನೇ, ನಾವು ಹಾಕಿರ್ತೀವಲ್ವಾ. ಬಟರ್ ಇಲ್ಲದೆ ಇದ್ದಾಗ ನಾವು ಆಯಿಲ್ ಯೂಸ್ ಮಾಡಿರ್ತೀವಿ, ಪರವಾಗಿಲ್ಲ, ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನೀರ್ ಹಾಕ್ತೀನಿ, ಆ ಮಸಾಲೆ ಎಲ್ಲ ಹೊಂದ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆಗಿ ಬೇಯೋದಕ್ಕೆ. ನೋಡಿ ಹಾಕ್ಬಿಟ್ಟು ಈಗ ಮುಚ್ಚಿಬಿಡ್ತೀನಿ. ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂತೀನಿ. ನಾನು ಇವತ್ತು ಗೆಜ್ಜೆ ಪೂಜೆ ಫಿಲಮ್ದು ಒಂದು ಸಾಂಗ್ ಹಾಡೋಣ ಅಂತ ಅನ್ಕೊಂಡಿದೀನಿ. ನೋಡ್ತೀನಿ, ಇವಾಗ ಆಡ್ತೀನಿ. ನೋಡಿ ಹಾಗೆ ಏನಾದ್ರು ನನ್ನ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ರೆ ಹಾಗೆ ನೋಡ್ಕೊಳ್ಳಿ, ಆಯ್ತಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಹರಿಯೇನ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಹರಿಯೇನ. ನೂತನ ಜಗದ
ತೆರೆಯಿತು ಮನವನ್ನು ಕವಿದ ತೆರೆಯೋ ಸರಿಯಿತು ನೂತನ ಜಗದ ಬಾಗಿಲು ತೆರೆಯಿತು ಮನವನ್ನು ಕವಿದ ತೆರೆಯೋ ಸರಿಯಿತು ಕಣ್ಗಳು ಒಲವಿನ ಕಥೆಯ ಬರೆಯಿತು ಕಾಲ್ಗಳು ಹರುಷದಿ ಕುಣಿ ಕುಣಿದಾಡಿತು ಆ ಆ ಆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಪ್ರೇಮ ವಸಂತದ ರಾಗವು ಮಿಡಿಯಿತು ಆಶಾಗಾನದ ಪಲ್ಲವಿ ಹಾಡಿತು ನವಯೌವನದ ಜ್ಯೋತಿಯು ಬೆಳಗಿತು ಉಲ್ಲಾಸದಿ ಮನ ನಲಿ ನಲಿದಾಡಿತು ಆ ಆ ಆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ. ನೋಡಿ ನಾನು ಹಾಡು ಹೇಳೋಷ್ಟ್ರಲ್ಲಿ ಅದೆಲ್ಲ ಫ್ರೈ ಆಗೋಯ್ತು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಿದ್ಮೇಲೆ ಅದನ್ನ ಜಾರ್ಗೆ ಎತ್ಕೊಂಡ್ಬಿಟ್ಟೆ. ಜಾರ್ಗೆ ಎತ್ಕೊಂಡು ಕ್ಯಾಶು ಹಾಕೊಂಡು ಮತ್ತೆ ಮಲಾಯಿಯು ಸೇರಿಸ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಈ ಮೆಂತ್ಯ ಸೊಪ್ಪನ್ನ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಈ ತರ ಫ್ರೈ ಮಾಡಿದ್ರೆ ಕಹಿ ಇರಲ್ಲ. ಈಗ ನೋಡಿ ಸ್ವಲ್ಪ ಆಯಿಲ್ ಸ್ವಲ್ಪ ಬಟರ್ ಲಾಸ್ಟ್ ಅಲ್ಲಿ ಹಾಕೊಂಡು ಸ್ವಲ್ಪ ಬಟರ್ ಸೇರಿಸ್ಕೊಂತೀನಿ. ಇವಾಗ ಇದು ಲಾಸ್ಟ್ ಪ್ರಾಸೆಸ್. ಬಟರ್ ಸೇರಿಸ್ಕೊಂಡು, ಬಟರ್ ಇಲ್ಲ ಅಂದ್ರೆ ಪರವಾಗಿಲ್ಲ ಆಯಿಲ್ ಯೂಸ್ ಮಾಡ್ಕೊಳ್ಳಿ, ಟೇಸ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇನೆ. ಇವಾಗೆಲ್ಲ ಚಿಕ್ಕ ಚಿಕ್ಕ ಕ್ಯೂಬ್ಸೇ ಸಿಗುತ್ತೆ, ಚಿಕ್ಕ ಚಿಕ್ಕ ಅಮೂಲ್ ಬಟರ್ಸ್ ಕ್ಯೂಬೇ ಸಿಗುತ್ತೆ. ಅದನ್ನ ಬೇಕಾದ್ರೆ ನೀವು ತೆಗ್ದಿಟ್ಕೋಬಹುದು. ಮಕ್ಕಳು ಟೋಸ್ಟು ಚೀಸ್ ಅದಕ್ಕೆಲ್ಲ ಹಾಕೊಂತಾರೆ, ಇದಕ್ಕೆ ಬ್ರೆಡ್ ಟೋಸ್ಟ್ಗೆಲ್ಲ. ನೀವು ತೆಗ್ದು ಮನೆಯಲ್ಲಿ ಇಟ್ಕೊಂಡ್ರೆ ಒಂದೊಂದು ಕ್ಯೂಬ್ ಯೂಸ್ ಮಾಡ್ಕೋಬಹುದು. ಇವಾಗ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು. ಇದಕ್ಕೆ ಜೀರಿಗೆ ಸೇರಿಸ್ಕೊಂಡು ನಾನು ರುಬ್ಕೊಂಡು ಬಂದಿದ್ನಲ್ವಾ, ಇದು ಕೆನೆ ಮಲಾಯಿ ಮತ್ತೆ ಅದು ಪೇಸ್ಟ್, ಆನಿಯನ್ನು ಟೊಮೆಟೊ ಅದೆಲ್ಲ ರೆಡ್ ಚಿಲ್ಲಿ ಪೌಡರ್ ಅದೆಲ್ಲ ಪೇಸ್ಟ್ ಮತ್ತೆ ಕ್ಯಾಶು ಎಲ್ಲ ಸೇರಿಸಿ ರುಬ್ಬಿದ್ನ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಕುದ್ದಿದ್ಮೇಲೆ ಅದಕ್ಕೆ ಬೇಯಿಸಿಟ್ಟಿದ್ನಲ್ಲ ಬಟಾಣಿ ಅದನ್ನ ಸೇರಿಸ್ಕೊಂತಾ ಇದ್ದೀನಿ. ಮತ್ತೆ ಇದು ಮೆಂತ್ಯ ಸೊಪ್ಪು, ಅದು ಬಿಸಿ ಆರೋಕ್ಕೆ ಸ್ವಲ್ಪ ತಣ್ಣೀರು ಹಾಕಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳುವಾಗ ಅದು ಮೆಷರ್ಮೆಂಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ ನೋಡಿ. ಇವಾಗ ಎರಡನ್ನು ಮಿಕ್ಸ್ ಮಾಡಿ ಒಂದು 3-4 ನಿಮಿಷ ತುಂಬಾ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಸಾಲ್ಟ್ ಎಲ್ಲ ನೋಡ್ಕೊಂಡ್ಬಿಡಿ. ಇವಾಗ್ಲೇನೆ ನೋಡಿ ಸ್ವಲ್ಪ ಬೇಯಿಸಿದೆ ಒಂದು 3-4 ಮಿನಿಟ್ಸ್. ಇವಾಗ ಲಾಸ್ಟ್ ಅಲ್ಲಿ ನಾನು ಕಸೂರಿ ಮೇಥಿನ, ಡ್ರೈ ಕಸೂರಿ ಮೇಥಿ ಇರುತ್ತಲ್ಲ ಅದನ್ನು ಮೆಂತ್ಯ ಸೊಪ್ಪೆನೆ ಒಣಗಿಸಿ ಅದನ್ನ ಸೀಲ್ ಮಾಡಿ ಇದು ಪೌಚ್ ಮಾಡಿ ಇಟ್ಟಿರ್ತಾರೆ ಅಂಗಡಿನಲ್ಲಿ. ನೋಡಿ ಅದನ್ನ ಸ್ವಲ್ಪ ಕ್ರಶ್ ಮಾಡ್ಬಿಟ್ಟು ಮೇಲೆ ಹಾಕಿದೆ. ಮತ್ತೆ 2 ಚಿಲ್ಲೀಸ್ ಗ್ರೀನ್ ಚಿಲ್ಲೀಸ್ನ ಸ್ಲಿಟ್ ಮಾಡಿ ಅದ್ರ ಮೇಲೆ ಹಾಕಿ ಟೇಸ್ಟ್ ಇರುತ್ತೆ. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಗಟ್ಟಿ ಇದ್ರೆ ಸ್ವಲ್ಪ ನೀರು ಸೇರಿಸ್ಕೋಬಹುದು ನೀವು. ನಾನು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಇದೇ ಕನ್ಸಿಸ್ಟೆನ್ಸಿ ಇರಲಿ ಅಂತ ಬಿಟ್ಬಿಟ್ಟಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಸ್ ಯೂಶುವಲ್ ನನ್ನಿದಲ್ಲಿ ನಾನು ಈ ತರ ಗ್ರೇವಿಸ್ಗೆಲ್ಲ ಬಂದು ಸ್ವಲ್ಪ ಶುಗರ್ ಆಡ್ ಮಾಡ್ಕೊಂತೀನಿ. ಸಾಲ್ಟ್ ಎಲ್ಲ ನೋಡಿದ್ದಾಯ್ತು. ಇವಾಗ ಒಂದು 1/4 ಸ್ಪೂನ್ ಶುಗರ್ ಅಷ್ಟೇನೆ, ಜಾಸ್ತಿ ಹಾಕ್ಬೇಡಿ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ತರ ಗ್ರೇವಿಸ್ಗೆಲ್ಲ. ನೀವು ಪನ್ನೀರ್ ಗ್ರೇವಿ ತರಕ್ಕೆಲ್ಲ ಸ್ವಲ್ಪನೇ, ಹೋಟೆಲ್ ತುಂಬಾ ಜಾಸ್ತಿ ಹಾಕ್ತಾರೆ, ನಾವು ಮನೆಯಲ್ಲಿ ಕಮ್ಮಿನೇ ಹಾಕೊಳ್ಳೋಣ. ಒಂದು 1/4 ಸ್ಪೂನ್ ಹಾಕೊಂಡೆ. ನೋಡಿ ಇವಾಗ ಅದನ್ನ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮೇಲೆ ಸ್ವಲ್ಪ ಬಟರ್ ಇಟ್ಟಿದ್ದೀನಿ. ನೀವು ಪರೋಟಾಗೆ ಚಪಾತಿಗೆ ಸಖತ್ತಾಗಿರುತ್ತೆ. ನೋಡಿ ಮಾಡ್ಬಿಟ್ಟು ಹೇಗಿತ್ತು ಅಂತ ಟೇಸ್ಟ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಪ್ಪ ನನ್ನ ಚಾನಲ್ನ. ನೋಡಿ ಹಾಡು ಹೇಗಿತ್ತು ಅಂತ ತಿಳಿಸಿ. ವಾಯ್ಸ್ ಸ್ವಲ್ಪ ಸರಿ ಇಲ್ಲ. ಥ್ಯಾಂಕ್ ಯು.